ತಿಳಿಸ್ತಿದ್ದಾರೆ ತಮ್ಮ. ಓಂ ಶಾಂತಿ. ಆತ್ಮ ಅಭಿಮಾನಿಗಳಾಗಿ ನಾನು ಆತ್ಮನಾಗಿದ್ದೇನೆ, ಶರೀರವಲ್ಲ. ಇದು ಮೊದಲನೇ ಪಾಠವಾಗಿದೆ. ಈ ಪಾಠವನ್ನು ಎಲ್ಲರಿಗೆ ಚೆನ್ನಾಗಿ ಓದಿಸ್ಬೇಕಂತೆ ತಮ್ಮ. ಶರಬತ್, ಎಳ್ಳೀರು ಇವೆಲ್ಲ ಶರೀರ ತಂಪು ಮಾಡುತ್ತವೆ ಅನ್ನೋದು ಭ್ರಮೆ. ಶಾಂತವಾಗಿದ್ದರೆ ಅದರಷ್ಟು ತಂಪು ಇನ್ನೋದಿಲ್ಲ ಅನ್ನೋದು ವಾಸ್ತವ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಜ್ಞಾನದ ಮಾತುಗಳನ್ನು ಬಹಳ ಖುಷಿಯಿಂದ ಕೇಳಿ, ಸದಾ ಉದಾಸೀನ ಮಾಡಬೇಡಿ. ನೀವು ಪರಸ್ಪರರಲ್ಲಿ ಕುಳಿತು ಜ್ಞಾನದ ಚರ್ಚೆ ಮಾಡಿ, ಜ್ಞಾನದ ಮನನ ಚಿಂತನೆ ಮಾಡಿ, ನಂತರ ಯಾರಿಗಾದರೂ ತಿಳಿಸಿ. ತಮ್ಮನ್ನು ಆತ್ಮ ಎಂದು ತಿಳಿದು ನಂತರ ಆತ್ಮನಿಗೆ ಹೇಳಿದಾಗ ಕೇಳುವವರಿಗೆ ಖುಷಿಯಾಗುತ್ತೆ. ಓಂ ಶಾಂತಿ. ತಂದೆ ತಿಳಿಸ್ತಾರೆ, ಆತ್ಮಾಭಿಮಾನಿಯಾಗಿ ಅಥವಾ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ. ಯಾಕೆಂದರೆ ಆತ್ಮನಲ್ಲಿಯೇ ಉತ್ತಮ ಮತ್ತು ಕನಿಷ್ಠ ಸಂಸ್ಕಾರ ತುಂಬುತ್ತೆ. ಎಲ್ಲದರ ಪ್ರಭಾವವು ಆತ್ಮದ ಮೇಲೆ ಬೀಳುತ್ತೆ. ಆತ್ಮನಿಗೆ ಪತಿತ ಎಂದು ಕರೆಯಲಾಗುತ್ತದೆ, ಪತಿತ ಆತ್ಮನೆಂದು ಹೇಳಲಾಗುತ್ತೆ. ಅವಶ್ಯವಾಗಿ ಅವರು ಜೀವಾತ್ಮ ಆಗಿರುತ್ತಾರೆ. ಆತ್ಮವು ಶರೀರದೊಂದಿಗೆ ಇರುತ್ತೆ. ಪ್ರದರ್ಶನಿಯಲ್ಲಿ ನೀವು ಮಕ್ಕಳು ಬಹಳ ಜನಕ್ಕೆ ತಿಳಿಸುತ್ತೀರಿ, ಪ್ರಶ್ನೋತ್ತರ ಮಾಡುತ್ತೀರಿ. ಹಗಲಿನ ವಿಶ್ರಾಂತಿ ಸಮಯದಲ್ಲಿ ನೀವೆಲ್ಲರೂ ಸೇರಿ ಸಮಾಚಾರವನ್ನು ಕೇಳಬೇಕು, ಪರಸ್ಪರ ಸಮಾಚಾರವನ್ನು ಕೇಳಬೇಕು. ಯಾರ್ಯಾರು ಯಾವ ಪ್ರಶ್ನೆಯನ್ನು ಕೇಳಿದರು, ನಾವು ಹೇಗೆ ಉತ್ತರ ಕೊಟ್ಟೆವು, ನಂತರ ಅವರಿಗೆ ತಿಳಿಸಿಕೊಡಬೇಕು. ಆ ಪ್ರಶ್ನೆಗೆ ಇದು ಉತ್ತರವಲ್ಲ, ಇದು ಉತ್ತರವಾಗಿದೆ. ತಿಳಿಸಿಕೊಡುವ ಯುಕ್ತಿ ಎಲ್ಲರದ್ದು ಒಂದೇ ಆಗಿರುವುದಿಲ್ಲ. ಮುಖ್ಯ ಮಾತು, ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳುತ್ತೀರಾ ಅಥವಾ ದೇಹವೆಂದು ತಿಳಿಯುತ್ತೀರಾ? ಎಲ್ಲರಿಗೂ ಇಬ್ಬರು ತಂದೆಯರಿದ್ದಾರೆ. ದೇಹದಾರಿಗಳಿಗೆಲ್ಲ ಲೌಕಿಕ ತಂದೆ ಇದ್ದಾರೆ, ಪಾರಲೌಕಿಕ ತಂದೆಯೂ ಇದ್ದಾರೆ. ಅಲ್ಪಕಾಲದ ತಂದೆಯಂತೂ ಸಾಮಾನ್ಯವಾಗಿದ್ದಾರೆ. ಇಲ್ಲಿ ನಿಮಗೆ ಬೇಹದ್ದಿನ ತಂದೆಯೂ ಸಿಕ್ಕಿದ್ದಾರೆ. ಅವರು ನಾವಾತ್ಮಗಳಿಗೆ ಕುಳಿತು ತಿಳಿಸುತ್ತಾರೆ. ಅವರೊಬ್ಬರೇ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ. ಇದನ್ನ ಪಕ್ಕಾ ಮಾಡ್ಕೊಳ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಊರ ಬಾವಿಗೆ ಬಿದ್ದರೂ ಊರಿನವರ ಬಾಯಿಗೆ ಬೀಳಬಾರದು. ಊರ ಬಾವಿಗೆ ಬಿದ್ದು ಅದೃಷ್ಟ ಚೆನ್ನಾಗಿದ್ದರೆ ಬದುಕಬಹುದು, ಆದರೆ ಊರಿನವರ ಬಾಯಿಗೆ ಬಿದ್ದು ಅದೃಷ್ಟ ಚೆನ್ನಾಗಿದ್ದರೂ ಬದುಕಲಾಗದಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಮೂಲ ಮಾತು ತಂದೆಯ ಪರಿಚಯ ಕೊಡೋದಾಗಿದೆ. ಬ್ರಹ್ಮನನ್ನಂತೂ ಯಾರೂ ಸಹ ತಿಳಿದಿಲ್ಲ. ಪ್ರಜಾಪಿತ ಬ್ರಹ್ಮನೂ ಇದ್ದಾರೆ, ಅನೇಕ ಪ್ರಜೆಗಳೂ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ಹೇಗಾಗುತ್ತಾರೆ ಎನ್ನುವುದರ ಕುರಿತು ಬಹಳ ಚೆನ್ನಾಗಿ ತಿಳಿಸಬೇಕು. ತಂದೆ ತಿಳಿಸ್ತಾರೆ, ಇವರ ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿಯೂ ಅಂತ್ಯದ ವಾನಪ್ರಸ್ಥ ಸ್ಥಿತಿಯಲ್ಲಿ ನಾನು ಪ್ರವೇಶ ಮಾಡ್ತೇನೆ. ಇಲ್ಲದಿದ್ದರೆ ರಥವೆಲ್ಲಿಂದ ಸಿಗಬೇಕು? ರಥವು ಶಿವ ತಂದೆಗಾಗಿಯೇ ಗಾಯನವಿದೆ. ಅವರ ರಥದಲ್ಲಿ ಹೇಗೆ ಬರುತ್ತಾರೆ ಎಂದು ಗೊಂದಲವಾಗುತ್ತೆ. ರಥವಂತೂ ಅವಶ್ಯವಾಗಿ ಬೇಕು, ಕೃಷ್ಣನಂತೂ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಅವಶ್ಯವಾಗಿ ಬ್ರಹ್ಮನ ರಥದ ಮೂಲಕವೇ ತಿಳಿಸುತ್ತಾರೆ, ಮೇಲಿದಂತೂ ಹೇಳುವುದಿಲ್ಲ. ಹಾಗಾದರೆ ಬ್ರಹ್ಮನು ಎಲ್ಲಿಂದ ಬಂದನು? ತಂದೆಯೇ ತಿಳಿಸ್ತಾರೆ. ಯಾರು 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರಲ್ಲಿ ನಾನು ಪ್ರವೇಶಿಸುತ್ತೇನೆ. ಅವರು ಸ್ವಯಂವನ್ನು ತಿಳಿದುಕೊಂಡಿಲ್ಲ, ಆದರೆ ನಾನೇ ತಿಳಿಸುತ್ತೇನೆ. ಕೃಷ್ಣನಿಗೆ ರಥದ ಅವಶ್ಯಕತೆ ಇಲ್ಲ. ಒಬ್ಬರು ನಿರಾಕಾರ ತಂದೆ, ಇನ್ನೊಬ್ಬರು ಸಾಕಾರಿ ತಂದೆಯಾಗಿದ್ದಾರೆ. ಚೆನ್ನಾಗಿ ತಿಳಿಸಿಕೊಡಲಾಗುತ್ತದೆ. ಆದರೆ ಮಾಯೆಯು ಆಕರ್ಷಣೆ ಮಾಡಿ ಕೊಳಕಿನಲ್ಲಿ ತೆಗೆದುಕೊಂಡು ಹೋಗುತ್ತದೆ, ಪತಿತರಾಗಿ ಬಿಡುತ್ತಾರೆ. ಮಕ್ಕಳೇ, ನೀವು ಕಾಮಚಿತೆಯ ಮೇಲೇರಿ ಒಮ್ಮೆಯೇ ಸ್ಮಶಾನದಲ್ಲಿ ಬಂದು ಬಿಟ್ಟಿದ್ದೀರಿ. ನಂತರ ಇಲ್ಲಿಯೇ ಸ್ವರ್ಗವಾಗುತ್ತದೆ. ಅರ್ಧ ಕಲ್ಪ ಸ್ವರ್ಗ ನಡೆಯುತ್ತದೆ, ಇನ್ನರ್ಧ ಕಲ್ಪ ಸ್ಮಶಾನ ನಡೆಯುತ್ತದೆ. ಈಗ ಎಲ್ಲರೂ ಸ್ಮಶಾನವಾಸಿಗಳಾಗುವವರಾಗಿದ್ದಾರೆ. ಏಣಿ ಚಿತ್ರವನ್ನು ಕುರಿತು ನೀವು ಚೆನ್ನಾಗಿ ತಿಳಿಸಬಹುದು. ಇದು ಪತಿತ ರಾಜ್ಯವಾಗಿದೆ. ಇದರ ವಿನಾಶವಂತೂ ಅವಶ್ಯವಾಗಿ ಆಗಲಿದೆ. ಈ ಭೂಮಿಯ ಮೇಲೆ ಈಗ ಸ್ಮಶಾನವಿದೆ. ನಂತರ ಇದೇ ಭೂಮಿಯ ಪರಿವರ್ತನೆಯಾಗುತ್ತದೆ. ಅರ್ಥಾತ್ ಕಬ್ಬಿಣದ ಯುಗದಿಂದ ಚಿನ್ನದ ಯುಗವುಳ್ಳ ಪ್ರಪಂಚವಾಗುತ್ತದೆ. ನಂತರ 2 ಕಲೆ ಕಡಿಮೆಯಾಗುತ್ತದೆ. ತತ್ವಗಳಲ್ಲಿಯೂ ಕಲೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಆಗ ಆಪತ್ತುಗಳು ಉಲ್ಬಣಗೊಳ್ಳುತ್ತೆ ಅಂತ ಬಾಬೋರು ತಿಳಿಸ್ತಿದ್ದಾರೆ ತಮ್ಮ. ತಂದೆಯ ಹೆಗಲ ಮೇಲೆ ಕುಳಿತು ದೇವರನ್ನು ನೋಡಬೇಕಾದರೆ ಗೊತ್ತಾಗಲಿಲ್ಲ ನಾ ಕೂತಿರೋದು ದೇವರ ಹೆಗಲ ಮೇಲೆಯೇ ಅಂತ. ತಂದೆಯ ಹೆಗಲು ಸ್ವರ್ಗಕ್ಕಿಂತ ಮಿಗಿಲಂತೆ. ಬಾಬಾರವರ ಹೆಗಲು
ಸಂಗಮ ಯುಗದಲ್ಲೇ ಸಿಕ್ಕತ್ತೆ, ಜೀವನದಲ್ಲಿ ಮರಿಬಾರ್ದು. ಅಣ್ಣ, ಬಾಬಾ ಹೇಳ್ತಾರೆ ಗಂಗೆ ಮುಂತಾದವುಗಳಿಂದ ನೀವು ಪಾವನ ಆಗೋದಿಲ್ಲ. ನೀವು ಅರ್ಧ ಕಲ್ಪ ತಪ್ಪಾಗಿ ನಡೆದಿದ್ದೀರಿ, ಭಗವಂತನನ್ನ ಹುಡುಕುತ್ತೀರಿ, ಆದರೆ ಯಾರೂ ಅರಿತುಕೊಂಡಿಲ್ಲ. ತಂದೆ ತಿಳಿಸ್ತಾರೆ, ಹೇ ನನ್ನ ಮಕ್ಕಳೇ, ಯಾಕೆಂದರೆ ಮಕ್ಕಳು ಸಹ ಬಹಳ ಉಲ್ಲಾಸದಿಂದ ಹೇ ತಂದೆಯೇ ಎಂದು ಹೇಳಬೇಕು. ಆದರೆ ಅಷ್ಟು ಉಲ್ಲಾಸದಿಂದ ಮಕ್ಕಳು ಹೇಳುವುದಿಲ್ಲ. ಇದನ್ನು ದೇಹಾಭಿಮಾನ ಎಂದು ಹೇಳಲಾಗುವುದು, ಇದಕ್ಕೆ ದೇಹಿ ಅಭಿಮಾನಿ ಎಂದು ಕರೆಯುವುದಿಲ್ಲ. ಈಗ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡೋದ್ರಿಂದ ಬೇಹದ್ದಿನ ರಾಜ್ಯಭಾಗ್ಯವನ್ನು ಅಗತ್ಯವಾಗಿ ನೆನಪಿಗೆ ಬರುತ್ತೆ. ಇಂತಹ ತಂದೆಗೆ ಎಷ್ಟೊಂದು ಪ್ರೀತಿಯಿಂದ ಉತ್ತರವನ್ನು ಕೊಡಬೇಕು. ತಂದೆಯು ನಿಮ್ಮನ್ನು ಕೂಗನ್ನು ಕೇಳಿ ಬಂದಿದ್ದಾರೆ. ತಂದೆಯ ಆಗಮನವು ನಾಟಕದ ಅನುಸಾರ 1 ಸೆಕೆಂಡ್ 1 ಘಳಿಗೆಯೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಡ್ರಾಮಾದಲ್ಲಿ ತಂದೆಯಿಂದ ಇದೆಲ್ಲದರ ಸೂಚನೆ ಸಿಗುತ್ತಿರುತ್ತದೆ. ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ರೋಗಿಗಳಾಗಿ ಬಿಡಬಾರದು. ಎಲ್ಲರೂ ಅವಶ್ಯವಾಗಿ ಸಾಯಲೇಬೇಕು. ರಾಮನೂ ಹೋದ, ರಾವಣನೂ ಹೋದ. ಯಾರು ಯೋಗದಲ್ಲಿರುತ್ತಾರೆ ಅವರ ಆಯಸ್ಸು ವೃದ್ಧಿಯಾಗುತ್ತದೆ. ಖುಷಿಯಿಂದ ಶರೀರ ಬಿಡುತ್ತಾರೆ. ಹೇಗೆ ಈ ರೀತಿ ಉದಾಹರಣೆ ಕೊಡುತ್ತಾರೆ. ಬ್ರಹ್ಮ ತತ್ವದಲ್ಲಿ ಹೋಗುವುದರಿಂದ ಖುಷಿಯಿಂದ ಶರೀರ ಬಿಡುತ್ತೇವೆ. ಆದರೆ ಬ್ರಹ್ಮ ತತ್ವದಲ್ಲಿ ಯಾರೂ ಹೋಗುವುದಿಲ್ಲ. ಪಾಪವೂ ನಾಶವಾಗುವುದಿಲ್ಲ. ಇಲ್ಲಿಯೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ಪಾಪ ನಾಶ ಮಾಡುವ ಉಪಾಯವನ್ನು ತಂದೆಯೇ ತಿಳಿಸುತ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿ, ಬೇರೆ ಯಾರನ್ನೂ ನೆನಪು ಮಾಡಬೇಡಿ. ಲಕ್ಷ್ಮೀನಾರಾಯಣರನ್ನು ನೆನಪು ಮಾಡಬೇಡಿ. ನಿಮಗೆ ತಿಳಿದಿದೆ, ಈ ಪುರುಷಾರ್ಥದಿಂದ ನಾವು ಇಂತಹ ಪದವಿಯನ್ನು ಪಡೆಯುತ್ತೇವೆ. ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ನಂಬರ್ ವಾರ್ ಪುರುಷಾರ್ಥದನುಸಾರ ಪದವಿಯನ್ನು ಪಡೆಯಲು ಓದುತ್ತಿದ್ದೇವೆ. ಅವರ ರಾಜಧಾನಿಯನ್ನು ತಂದೆಯು ಸಂಗಮಯುಗದಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ ಅಂತ ಬಾಬೋರು ಹೇಳ್ತಾರೆ. ತಮ್ಮ ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ. ಜ್ಞಾನವನ್ನ ಅಂತರ್ಯದಲ್ಲಿ ಅಭ್ಯಾಸ ಮಾಡಿ, ಅರ್ಥಾತ್ ವಿಚಾರ ಸಾಗರ ಮಂಥನ ಮಾಡಬೇಕು. ಪರಸ್ಪರ ಜ್ಞಾನದ ವಾರ್ತಾಲಾಪ ಮಾಡಿ ಅನ್ಯರಿಗೆ ತಿಳಿಸಬೇಕು. ಸುಸ್ತು ಅಥವಾ ಆಲಸ್ಯವನ್ನು ಬಿಡಬೇಕು. ದೇಹಿ ಅಭಿಮಾನಿಯಾಗಿ ಬಹಳ ಉಲ್ಲಾಸದಿಂದ ತಂದೆಯನ್ನು ನೆನಪು ಮಾಡಬೇಕು. ಸದಾ ನಶೆ ಇರಬೇಕು. ನಾವು ಕವಡೆಯಿಂದ ವಜ್ರವಾಗಲು ತಂದೆಯ ಬಳಿ ಬಂದಿದ್ದೇವೆ. ನಾವು ಈಶ್ವರನ ಸಂತಾನರಾಗಿದ್ದೇವೆ. ಲೇ ತಮ್ಮ, ವರದಾನದಲ್ಲಿ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆಗಾರನಾಗಿ ರಾತ್ರಿಯನ್ನು ಹಗಲನ್ನಾಗಿ ಮಾಡುವಂತಹ ಆತ್ಮೀಯ ಜ್ಞಾನ ನಕ್ಷತ್ರ ಭವ. ಹೇಗೆ ಆ ನಕ್ಷತ್ರ ರಾತ್ರಿಯಲ್ಲಿ ಪ್ರಕಟವಾಗುವುದು, ಅದೇ ರೀತಿ ನೀವು ಆತ್ಮೀಯ ಜ್ಞಾನ ನಕ್ಷತ್ರ, ಹೊಳೆಯುತ್ತಿರುವ ನಕ್ಷತ್ರಗಳೂ ಸಹ ಬ್ರಹ್ಮನ ರಾತ್ರಿಯಲ್ಲಿ ಪ್ರಕಟವಾಗುವಿರಿ. ಆ ನಕ್ಷತ್ರ ರಾತ್ರಿಯನ್ನು ದಿನವನ್ನಾಗಿ ಮಾಡುವುದಿಲ್ಲ. ಆದರೆ ನೀವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆಗಾರರಾಗಿ ರಾತ್ರಿಯನ್ನು ದಿನವನ್ನಾಗಿ ಮಾಡುವಿರಿ. ಅವು ಆಕಾಶದ ನಕ್ಷತ್ರಗಳಾಗಿವೆ. ನೀವು ಧರಣಿಯ ನಕ್ಷತ್ರಗಳಾಗಿರುವಿರಿ. ಅವು ಪ್ರಕೃತಿಯ ಶಕ್ತಿಯಾಗಿದೆ. ನೀವು ಪರಮಾತ್ಮ ನಕ್ಷತ್ರ ಆಗಿರುವಿರಿ. ಹೇಗೆ ಪ್ರಕೃತಿಯ ತಾರಾಮಂಡಲದಲ್ಲಿ ಅನೇಕ ಪ್ರಕಾರದ ನಕ್ಷತ್ರ ಹೊಳೆಯುತ್ತಿರುವಂತೆ ಕಂಡು ಬರುವುದು, ಅದೇ ರೀತಿ ನೀವು ಪರಮಾತ್ಮನ ತಾರಾಮಂಡಲದಲ್ಲಿ ಹೊಳೆಯುತ್ತಿರುವ ಆತ್ಮೀಯ ನಕ್ಷತ್ರಗಳಾಗಿರುವಿರಿ. ಸೇವೆಯ ಚಾನ್ಸ್ ಸಿಗುವುದು ಎಂದರೆ ಆಶೀರ್ವಾದಗಳಿಂದ ಜೋಳಿಗೆ ತುಂಬಿಕೊಳ್ಳುವುದಂತೆ ತಮ್ಮ.